ಫಟಾಫಟ್ 50ಗೆ ಸ್ವಾಗತ. ನಾನು ಮಾಲ್ತೇಶ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಜಾತಿಗಣತಿ ವರದಿ ಬಿರುಗಾಳಿ ಎಬ್ಬಿಸಿದೆ. ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ದಕ್ಕೆ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ಷೇಪಗಳಿವೆ. ನಮ್ಮ ಸಮಾಜದ ಜನರಲ್ಲಿ ತಪ್ಪು ಭಾವನೆ ಹೋಗ್ತಿದೆ. ಈ ವರದಿಯನ್ನ ಇದೇ ಸಭೆಯಲ್ಲೇ ಒಪ್ಪುವುದು ಬೇಡ. ಇದರ ನ್ಯೂನತೆಯ ಬಗ್ಗೆಯೂ ಚರ್ಚೆ ಮಾಡಬೇಕಿದೆ. ಜೊತೆಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಕೆಲ ಮನೆಗಳಿಗೆ ಹೋಗಿಲ್ಲ ಎಂಬ ಆರೋಪವೂ ಇದೆ. ತಪ್ಪಿದ್ರೆ ತಿದ್ದುವ ಕೆಲಸ ಆಗಬೇಕಿದೆ. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆ ತೋಟಗಾರಿಕೆ ಹಾಗೆ ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೂಡ ವರದಿಯೇ ಸರಿಯಿಲ್ಲ, ಇದನ್ನ ತಿರಸ್ಕರಿಸಬೇಕು ಅಂತ ಹೇಳಿದ್ದಾರೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಸಚಿವರಾದ ಸಂತೋಷ್ ಲಾಡ್ ಮತ್ತು ಎಸ್ ಮಲ್ಲಿಕಾರ್ಜುನ ಮಧ್ಯೆ ಮಾತಿನ ಜಟಾಪಟಿಯೇ ನಡೆದಿದೆ. ಹಾಗೆ 2018ರಲ್ಲಿ ಲಿಂಗಾಯತ ವಿಚಾರವಾಗಿ ನಾವು ಕೈ ಸುಟ್ಕೊಂಡಿದ್ವಿ ಅಂತ ಸಚಿವ ಶಿವಾನಂದ ಪಾಟೀಲ್ ನಿನ್ನೆಯ ಸಭೆಯಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಬೇರೆಯದ್ದೇ ಉತ್ತರವನ್ನ ಸಭೆಯಲ್ಲೇ ಕೊಟ್ಟರು ಅನ್ನುವಂಥದ್ದು ಗೊತ್ತಾಗಿದೆ. ಜಾತಿಗಳ ವರ್ಗೀಕರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಏರು ಧ್ವನಿಯಲ್ಲೇ ಮಾತನಾಡಿದ್ರು. ಈ ವೇಳೆ ಲಿಂಗಾಯತ ಸಚಿವರು ಧ್ವನಿಗೂಡಿಸಿದ್ರು. ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ 1ಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ, ಅವರೆಲ್ಲ ಶ್ರೀಮಂತರಲ್ಲ. ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ 1ಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ, ಅವರೆಲ್ಲ ಶ್ರೀಮಂತರಲ್ಲ. ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಯಾರೂ ಏರು ಧ್ವನಿಯಲ್ಲಿ ಮಾತನಾಡಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರತಿರೋಧ ಏನೂ ಇಲ್ಲ, ಸಲಹೆ ಕೊಟ್ಟಿದ್ದಾರೆ ಅಷ್ಟೇ ಅಂತಂದ್ರು. ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ, ಸಲಹೆಗಳು ಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಜಡಾಬಡಿ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೋರ್ ಮಾತಿಂದ ಹೇಳಿದ್ದು ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ, ಬಟ್ ಯಾರು ವಿರೋಧ ಮಾಡಿಲ್ಲ. ಏನ್ ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಜಾರಿಯಾಗಲೇಬೇಕು ಎಂದು ಒಬಿಸಿ ಸಮುದಾಯದ ಸಚಿವರು ಆಗ್ರಹಿಸಿದ್ದಾರೆ. ಎಲ್ಲರಿಗೂ ಜಾತಿ ಗಣತಿಯ ವಿವರ ಲಭ್ಯವಾಗುತ್ತೆ. ವಿವರ ಲಭ್ಯವಾಗುವಂತೆ ಮಾಡೋಣ. ತಾಲೂಕಾವಾರು ಅಂಕಿಅಂಶ ರಿಲೀಸ್ ಮಾಡೋಣ. ವ್ಯತ್ಯಯವಾಗಿದ್ದರೆ ಆಯಾ ತಾಲೂಕು ಮಟ್ಟದಲ್ಲೇ ಮಾಹಿತಿ ಒದಗಿಸುವ ಕಾರ್ಯವಾಗಲಿ. ಅಲ್ಲೇ ವ್ಯತ್ಯಯವಾಗಿದ್ದರೆ ದಾಖಲೆ ಸಮೇತ ಮಂಡಿಸಲಿ. ಆಗ ತಿದ್ದುವ ಕಾರ್ಯ ಮಾಡೋಣ. ಜಾತಿ ಗಣತಿ ಜಾರಿ ಪಕ್ಷದ ಪಾಲಿಸಿ ವೈಜ್ಞಾನಿಕವಾಗಿ ಎಲ್ಲ ಸಮುದಾಯವನ್ನು ಜತೆಗೂಡಿಸಿ ಇದನ್ನು ಜಾರಿ ಮಾಡಬೇಕಾಗಿದೆ. ಜಾತಿಗಣತಿ ವರದಿ ಬಗ್ಗೆ ಭಿನ್ನಾಭಿಪ್ರಾಯ ಜೋರಾಗ್ತಾ ಇದ್ದ ಹಾಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ ಸಚಿವರುಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಗ್ಗೆ ಲಿಖಿತ ಉತ್ತರ ಕೊಡಿ. ಲಿಖಿತ ಉತ್ತರ ಎಲ್ಲ ಬೇಡ ಸರ್. ಲಿಖಿತ ದಾಖಲೆ ಮುಂದೆ ವಿರೋಧಿಗಳು ಬಳಸ್ತಾರೆ. ಇಲ್ಲೇ ನಿಮ್ಮ ಅಭಿಪ್ರಾಯ ತಿಳಿಸಿ, ಅಥವಾ ಖಾಸಗಿಯಾಗಿ ಭೇಟಿಯಾಗಿ ಮಾತುಕತೆ ನಡೆಸಬಹುದು. ಲಿಂಗಾಯತ ಧರ್ಮ ವಿಚಾರದಿಂದ 2018ರಲ್ಲಿ ಹಿನ್ನಡೆಯಾಗಿತ್ತು. ಜಾತಿಗಣತಿ ವಿಚಾರದಲ್ಲೂ ಸಮಸ್ಯೆ ಆಗಬಹುದು ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ರು. ಈ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಧರ್ಮ ವಿಚಾರದಿಂದ ಹಿನ್ನಡೆ ಆಗಿದ್ರಿ. ಲಿಂಗಾಯತ ಧರ್ಮದ ವಿಚಾರ ಪ್ರಸ್ತಾಪ ಮಾಡಿ ಚುನಾವಣೆಯಲ್ಲಿ ಸೋತಿವ್ರಿ. ಜಾತಿ ಗಣತಿ ವಿಚಾರದಲ್ಲೂ ಸಮಸ್ಯೆ ಆಗಬಹುದು ನೋಡ್ರಿ. ಈ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಸಚಿವ ಶಿವಾನಂದ ಪಾಟೀಲ್ ಮಾತಿಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಧ್ವನಿಗೂಡಿಸಿದ್ದಾರೆ. ಕಳೆದ ಬಾರಿ ಲಿಂಗಾಯತ ಧರ್ಮದ ವಿಚಾರವಾಗಿ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯ ಮಧ್ಯ ಪ್ರವೇಶಿಸಿ ಲಿಂಗಾಯತ ಧರ್ಮದ ವಿಚಾರದಾಗಿ ಯಾವುದೇ ಸಮಸ್ಯೆ ನಮಗೆ ಆಗಿರಲಿಲ್ಲ ಕಳೆದ ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ. ಹೌದು, ಕಳೆದ ಬಾರಿ ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಯಿತು. ಲಿಂಗಾಯತ ಧರ್ಮದಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಗಿದ್ರೆ ಎಂಬಿ ಪಾಟೀಲ್ ಯಾಕೆ ಗೆಲ್ಲುತ್ತಿದ್ರು? ಹಾಗಾದ್ರೆ ಎಂಬಿ ಪಾಟೀಲ್ 30,000 ಮತದಿಂದ ಗೆದ್ದು ಬಂದಿದ್ದು ಹೇಗೆ? ಇನ್ನು ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದು, ಲಿಂಗಾಯತ ಧರ್ಮವೇ ಕಾರಣವಾಗಿದ್ದರೆ 2018ರಲ್ಲಿ ಯಾಕೆ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಎಂದು ಸಚಿವ ಎಸ್ ಮಲ್ಲಿಕಾರ್ಜುನ್ರನ್ನ ಪ್ರಶ್ನಿಸಿದ್ರು. ಈಗ ಇದೆಲ್ಲ ಚರ್ಚೆ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.
ಲಿಂಗಾಯತ ಧರ್ಮವೇ ಕಾರಣವಾಗಿದ್ರೆ ನೀವು ಅದರ ವಿರುದ್ಧ ಇದ್ದವರು. ಹಾಗಾದ್ರೆ 2018ರಲ್ಲಿ ನೀವ್ಯಾಕೆ ಚುನಾವಣೆಯಲ್ಲಿ ಸೋತ್ರಿ? ವೀರಶೈವ ಮಹಾಸಭಾದ ಅಧ್ಯಕ್ಷರ ಪುತ್ರ ನೀವು. ಹಾಗಿದ್ರು ನೀವು ಯಾಕೆ ಗೆದ್ದಿಲ್ಲ? ಈಗ ಇದೆಲ್ಲ ಚರ್ಚೆ ಬೇಡ, ವಿಷಯಕ್ಕೆ ಬರೋಣ. 7 ಜನ ಲಿಂಗಾಯತ ಸಚಿವರು ಒಗ್ಗಟ್ಟಾಗಿದ್ದೀವಿ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಮುಂದಿನ ಕ್ಯಾಬಿನೆಟ್ನಲ್ಲಿ 7 ಜನರು ಒಟ್ಟಿಗೆ ನಾವು ಉತ್ತರ ಕೊಡ್ತೀವಿ, ನಮ್ಮ ವಿವರಣೆ ಏನು ಅನ್ನೋದು ನೀಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲವನ್ನು ಕೂಡ ಇವತ್ತಿನ ದಿವಸ ನಾವು ಮತ್ತೊಮ್ಮೆ ಎಲ್ಲರೂ ಒಂದು ವಯಸ್ಸಿನಿಂದ ಒಗ್ಗಟ್ಟಿನಿಂದ ಅದನ್ನು ಬ್ರೀಫ್ ಮಾಡಿ ನಮ್ಮ ಸಮಾಜದ ಹಿತರಕ್ಷಣೆಯನ್ನು ಲಿಂಗಾಯತರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡ್ತೀವಿ. ಲಿಂಗಾಯತ ಸ್ವತಂತ್ರ ಧರ್ಮದಲ್ಲಿ ಪೆಟ್ಟಾಗಿದ್ದು ಜಾಗರೂಕರಾಗಿಯೇ ಹೆಜ್ಜೆ ಇಡಬೇಕೆಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿಯವರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿಯವರಿಗೂ ಈ ವಿಚಾರಕ್ಕೂ ಸಂಬಂಧವಿಲ್ಲ, ಆದರೆ ಎಚ್ಚರಿಕೆ ಹೆಜ್ಜೆ ಇಡೋಣ ಅಂತಂದ್ರು. ಜಾತಿಗಣತಿ ವಿಚಾರವಾಗಿ ನನ್ನ ಅಭಿಪ್ರಾಯ ತಿಳಿಸೋಕ್ಕಾಗಿಲ್ಲ ಅಂತ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಕ್ಯಾಬಿನೆಟ್ ಸಭೆ ಅಪೂರ್ಣಗೊಂಡಿದೆ, ಸಮುದಾಯದ ಬಗ್ಗೆ ಈಗ ಆಲ್ರೆಡಿ ಬಹಿರಂಗವಾಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಂತಲೂ ತಿಳಿಸಿದ್ದಾರೆ. ಜಾತಿಗಣತಿ ವರದಿ ಜಾರಿಗೆ ಇನ್ನೂ 1 ವರ್ಷ ಆಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ಬಹಳ ಜಟಿಲ ಸಮಸ್ಯೆ, ಬಹಳಷ್ಟು ಚರ್ಚೆ ಆಗಬೇಕಿದೆ, ಇನ್ನೂ 1 ವರ್ಷ ಆಗಬಹುದು ಎಂದಿದ್ದಾರೆ. ಇದು ಜಾತಿಗಣತಿ ಅಲ್ಲ, ದ್ವೇಷಗಣತಿ ಅಂತ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರತಿ ಮಾತು ರಾಜಕೀಯ ಪ್ರೇರಿತವಾಗಿರುತ್ತದೆ. ಸಿಎಂ ಹಾಗೆ ಡಿಸಿಎಂ ಅವರನ್ನ ಟಾರ್ಗೆಟ್ ಮಾಡಿ ಅವರು ಮಾತನಾಡ್ತಾರೆ. ಹೀಗಾಗಿ ಎಚ್.ಡಿ.ಕೆ ಮಾತಿಗೆ ಹೆಚ್ಚು ಅರ್ಥ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂತ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೂ 3-4 ವರ್ಷ ಇವರು ಏನೂ ಮಾಡಲು ಆಗುವುದಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಇಚ್ಛಾಶಕ್ತಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಮರು 75 ಲಕ್ಷ ಅಲ್ಲ 1 ಕೋಟಿ ಇದ್ದಾರೆ ಅಂತ ಕೇಂದ್ರ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜನಸಂಖ್ಯೆ ಗೊತ್ತಾದರೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಜಾತಿ ಗಣತಿ ಎಂಬ ಮರಕೋತಿ ಆಟ ಆಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕ್ಯಾಬಿನೆಟ್ ಕರೆದು ಈಗ ಲಿಖಿತವಾಗಿ ಕೊಡಬೇಕಂತೆ, ಇದೆಲ್ಲ ಸಿದ್ದರಾಮಯ್ಯನವರ ಟ್ರಿಕ್ಸ್ ಎಂದಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಖಂಡಿಸಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಡ್ಯಾರ್ ಸಮೀಪದ ಶಾ ಗಾರ್ಡನ್ ಬಳಿ ಪ್ರತಿಭಟನೆ ಆರಂಭ ಆಗಿದೆ. ಪ್ರತಿಭಟನಾ ಸ್ಥಳದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ಜನಸಾಗರವೇ ಹರಿದು ಬಂದಿದೆ. ಪ್ರತಿಭಟನಾಕಾರರಿಂದ ಅಡ್ಯಾರ್ ಶಾ ಗಾರ್ಡನ್ ಮೈದಾನ ತುಂಬಿ ತುಳುಕ್ತಾ ಇದೆ. ಇದರಿಂದ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 73 ಸಂಪೂರ್ಣ ಬಂದ್ ಮಾಡಲಾಗಿದೆ. ಪ್ರತಿಭಟನಾಕಾರರು ಹೆದ್ದಾರಿಯಲ್ಲೇ ತುಂಬಿದ್ದಾರೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವವರೆಗೂ ಹೋರಾಟ ಮಾಡ್ತೀವಿ ಅಂತ ಯುವಕರು ಹೇಳಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಮಂಗಳೂರು ಹೋರಾಟ ಮಾದರಿ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರೊಟೆಸ್ಟ್ ಏನಿದೆ ಖಂಡಿತವಾಗಿಯೂ ಇದು ಮಾದರಿಯಾಗಲಿಕ್ಕಿದೆ. ಎಲ್ಲಿವರೆಗೆ ನ್ಯಾಯ ಸಿಗಲಿಕ್ಕಿಲ್ವೋ ಅಲ್ಲಿವರೆಗೂ ನಾವು ಬಿಡುವುದಿಲ್ಲ ಎಂಬುವಂತಹ ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. 5 ಎಸ್ಪಿ, 5 ಹೆಚ್ಚುವರಿ ಎಸ್ಪಿ, 20 ಡಿವೈಎಸ್ಪಿ, 230 ಇನ್ಸ್ಪೆಕ್ಟರ್ಗಳು ಸೇರಿದಂತೆ 2000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಪ್ರತಿಭಟನೆ ಬರೋರಿಗೆ ತಪಾಸಣೆಯನ್ನು ಕೂಡ ನಡೆಸಲಾಯಿತು. ಅಡ್ಯಾರ್ ಸಮೀಪದ ಶಾ ಗಾರ್ಡನ್ನ ಪ್ರವೇಶ ಪಾಯಿಂಟ್ ಬಳಿ ಮೆಟಲ್ ಡಿಟೆಕ್ಟರ್ ಅಳವಡಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಕ್ರಮ ತೆಗೆದುಕೊಳ್ಳಲಾಗಿದೆ. ಜನಿವಾರ ತೆಗೆಯದಿದ್ದಕ್ಕೆ ಪರೀಕ್ಷಾ ಕೇಂದ್ರದಿಂದ ವಿದ್ಯಾರ್ಥಿಯನ್ನ ಹೊರಹಾಕಲಾಗಿದೆ. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿನಲ್ಲಿ ನಿನ್ನೆ ಶುಚಿವ್ರತ ಕುಲಕರ್ಣಿ ಸಿಇಟಿ ಪರೀಕ್ಷೆ ಬರೆಯಲು ಹೋಗಿದ್ರು. ಆಗ ಜನಿವಾರ ತೆಗೆದು ಬರುವಂತೆ ಸಿಬ್ಬಂದಿ ಹೇಳಿದ್ದಾರೆ. ಆದರೆ ಜನಿವಾರ ತೆಗೆಯಲು ವಿದ್ಯಾರ್ಥಿ ನಿರಾಕರಿಸಿದ್ದಕ್ಕೆ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲೂ ಇಂಥದ್ದೇ ಒಂದು ಘಟನೆ ನಡೆದಿದೆ. ಸಿಇಟಿ ಬರೆಯೋಕೆ ಬಂದಿದ್ದ ಅಭ್ಯರ್ಥಿ ಜನಿವಾರ ತೆಗೆಸಿದ್ದಾರೆ ಆ ಅಭ್ಯರ್ಥಿಯದ್ದು ಅನ್ನೋ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ನಡೆಗೆ ಅಭ್ಯರ್ಥಿಗಳ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ವಿದ್ಯಾರ್ಥಿ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ಯಾವುದೇ ಕೇಂದ್ರದಲ್ಲಿ ಆ ರೀತಿ ಆಗಿದ್ದರೆ ಗಂಭೀರವಾಗಿ ಪರಿಗಣಿಸುತ್ತೇವೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಜನಿವಾರ ತೆಗೆಯುವಂತೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿಬ್ಬಂದಿ ಹೇಳಿದ್ದು ತಪ್ಪು ಅಂತ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ಜೊತೆ ಚರ್ಚಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತೀವಿ ಅಂತಾನೂ ಹೇಳಿದ್ದಾರೆ.
ಸಿಇಟಿ ಬರೆಯಲು ಬಂದಿದ್ದ ಅಭ್ಯರ್ಥಿ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಭಾ ಸಿಎಂಗೆ ಪತ್ರ ಬರೆದಿದೆ. ಜನಿವಾರ ಕತ್ತರಿಸಿರುವ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಪರೀಕ್ಷಾಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ ಅಭ್ಯರ್ಥಿಗಳ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಲಿಂಗಶ್ರೀ ಪ್ರತಿಕ್ರಿಯಿಸಿದ್ದಾರೆ. ಸಿಇಟಿ ನಿಯಮವನ್ನು ಮೊದಲು ತಿಳಿದುಕೊಳ್ಬೇಕು, ಸರ್ಕಾರ ಗೊಂದಲ ನಿವಾರಣೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಹೆಸರಲ್ಲಿ ದರ್ಪ ತೋರಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ನಿತುಲ್ ರಾಜ್ ಎಂಬಾತನನ್ನ ಪುಲಿಕೇಶಿ ನಗರ ಪೊಲೀಸರು ದಸ್ತಗಿರಿ ಮಾಡಿದ್ದು, ಕಾರ್ ಟಚ್ ಆದ ವಿಚಾರವಾಗಿ ಸಂತೋಷ್ ಎಂಬಾತನ ಜೊತೆ ನಿತುಲ್ ರಾಜ್ ಕಿರಿಕ್ ಮಾಡಿದ್ದ. ಕಾರ್ ತಡೆದು ನಾನು ಪೊಲೀಸ್ ಅಂತ ದರ್ಪವನ್ನ ತೋರಿದ್ದ. ಇಕ್ಕಟ್ಟಾದ ರಸ್ತೆಯಲ್ಲಿ ಸೈಡ್ ನೀಡಿದ್ರೂ ಡಿಕ್ಕಿ ಹೊಡೆದ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಮಲೇಶ್ವರಂ 8ನೇ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಹೆಚ್ಚು ಜಾಗವಿಲ್ಲದಕ್ಕೆ ಕಾರು ಚಾಲಕ ನಿಧಾನವಾಗಿ ಸೈಡ್ ಕೊಟ್ಟಿದ್ದಾನೆ. ಈ ವೇಳೆ ಕಾರಿಗೆ ಡಿಕ್ಕಿ ಹೊಡೆದು ಥಾರ್ ಜೀಪ್ ಚಾಲಕ ಪರಾರಿಯಾಗಿದ್ದಾನೆ. ಕಾರಿಗೆ ಡಿಕ್ಕಿ ಹೊಡೆದಿರುವ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೂದಲು ಉದುರುವಿಕೆ ಸಮಸ್ಯೆಯಿಂದ ಬೇಸತ್ತಿದ್ದ ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯ ಜನರಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಹಲವು ಜನ ತಮ್ಮ ಉಗುರುಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯ ಆಗಿದೆ. ದೇಹದಲ್ಲಿ ಸೆಲೆನಿಯಂ ಮಟ್ಟ ಹೆಚ್ಚಾಗುವುದೇ ಕೂದಲು ಮತ್ತು ಉಗುರು ಉದುರುವಿಕೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕ್ರಿಕೆಟಿಗ ಕೆಎಲ್ ರಾಹುಲ್ ಪುತ್ರಿಯ ಹೆಸರು ರಿವೀಲ್ ಆಗಿದೆ. 33ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೇ ರಾಹುಲ್ ಪುತ್ರಿಗೆ ಇವಾರಾ ವಿಪುಲಾ ರಾಹುಲ್ ಎಂದು ನಾಮಕರಣ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಇವಾರಾ ಅಂದರೆ ದೇವರ ಉಡುಗೊರೆ ಎಂಬ ಅರ್ಥ ಬರಲಿದೆ.